ನಮ್ಮ ಬ್ಲಡ್ ವೆಸಲ್ಗಳಲ್ಲಿ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, LDL, VLDL ಅಂತ ಇಂಥ ಕೆಟ್ಟ ಪದಾರ್ಥಗಳು ಕಟ್ಕೊಳ್ಳೋದು. ರಕ್ತ ಎಲ್ಲಿಂದ ಚಿಮ್ತದಲ್ಲ ಅಲ್ಲಿಂದ ವೇಗವನ್ನ ನಿಯಂತ್ರಣ ಮಾಡ್ತಾರೆ. ಬ್ಲಡ್ ಥಿನ್ನರ್ ತಗೊಂಡಾಗ ಬ್ಲಡ್ ಕೆಮಿಸ್ಟ್ರಿ ಹಾಳಾಗಿ ಲಿವರು, ಕಿಡ್ನಿ, ಬ್ರೈನ್ ಎಲ್ಲ ತೊಂದರೆಗಳು. ಬಿಲ್ಪತ್ರೆ, ಕಾಳುಮೆಣಸು ಈ ಪದಾರ್ಥಗಳನ್ನ. ಇನ್ನು BP ಸಮಸ್ಯೆಗೆ ಏನೆಲ್ಲ ಮನೆ ಮದ್ದುಗಳನ್ನ ಮಾಡ್ಕೋಬಹುದು ಗುರುಗಳೇ? ನೋಡಿ, BP ಅದರ ಒಂದು ರೋಗಶಾಸ್ತ್ರವನ್ನ ಬಹಳ ಕ್ವಿಕ್ ಆಗಿ ನೋಡೋಣ. BP ಬರ್ಲಿಕ್ಕೆ ಮುಖ್ಯ ಕಾರಣ ಅಂದ್ರೆ ರೋಗಶಾಸ್ತ್ರ ಏನಂದ್ರೆ ನಮ್ಮ ಬ್ಲಡ್ ವೆಸಲ್ಗಳಲ್ಲಿ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, LDL, VLDL ಅಂತ ಇಂಥ ಕೆಟ್ಟ ಪದಾರ್ಥಗಳು ಕಟ್ಕೊಳ್ಳೋದು. ಅದು ಕಟ್ಕೊಂಡಾಗ ಏನಾಗುತ್ತೆ, ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತೆ. ಜಾಗ ಚಿಕ್ಕದಾದಾಗ ಒತ್ತಡ ಹೆಚ್ಚಿಗೆ ಆಗುತ್ತೆ. ಹಾಗೆ ಇಲ್ಲಿ ಜಾಗ ಚಿಕ್ಕದಾದಾಗ ಬ್ಲಡ್ ಪ್ರೆಷರ್ ಹೆಚ್ಚಿಗೆ ಆಗುತ್ತೆ. ಅದನ್ನೇ BP ಅಂತ ಕರೀತಾರೆ. ಅದನ್ನ ಸರಿ ಮಾಡ್ಕೋಬೇಕಂದ್ರೆ ರಕ್ತನಾಳಗಳನ್ನ ಸ್ವಚ್ಛ ಮಾಡ್ಕೊಂಡ್ರೆ BP ಸರಿಯಾಗ್ಬಿಡ್ತದೆ. ಅದ್ರ ಬದಲಾಗಿ ನಾವು ಕೆಮಿಕಲ್ ಔಷಧಿ ತಗೊಂಡಾಗ ಏನಾಗುತ್ತೆ, ಆ ರಕ್ತನಾಳಗಳು ಸ್ವಚ್ಛ ಆಗೋದಿಲ್ಲ. ಬದಲಾಗಿ ಅಲ್ಲೇನಾಗುತ್ತೆ, ರಕ್ತ ಎಲ್ಲಿಂದ ಚಿಮ್ತದಲ್ಲ ಅಲ್ಲಿಂದ ವೇಗವನ್ನ ನಿಯಂತ್ರಣ ಮಾಡ್ತಾರೆ. ಅಂದ್ರೆ ಪೈಪ್ ನಲ್ಲಿ ಹೊಲಸ್ ಕಟ್ಕೊಂಡಾಗ ಪೈಪ್ ಸ್ವಚ್ಛ ಮಾಡೋದನ್ನ ಬಿಟ್ಟು ನಾವೇನ್ ಮಾಡ್ದಂಗಾಯ್ತು ಅಂತ ಹೇಳಿದ್ರೆ ಆ ವಾಲ್ ಸ್ಲೋ ಮಾಡ್ದಂಗಾಯ್ತು. ಅಂದ್ರೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರಿ ಕೊಟ್ಟಂಗೆ ಇದು ಲೆಕ್ಕ. ಅದಕ್ಕಾಗಿ ಯಾರಿಗೆ ಈ BP ಸಮಸ್ಯೆ ಬಂದಿರ್ತದೆ ಅಂತವರು BP ಔಷಧಿ ತೆಗೆದುಕೊಂಡಾಗ ಆ ಒಂದು ರಕ್ತ ಚಿಮ್ಮುವ ಒಂದು ವೇಗ ಕಡಿಮೆ ಆಗಿ BP ಕಡಿಮೆ ಆಗ್ತದೆ. ಅವಾಗ ಏನಾಗುತ್ತೆ, ಚಿಮ್ಮುವ ವೇಗ ಕಮ್ಮಿ ಆದಾಗ ರಕ್ತ ಸಂಚಾರ ಸ್ಲೋ ಆಗ್ತದೆ. ಅಲ್ಲಿ ಗಲೀಜ್ ಕಟ್ಕೊಂಡ್ರೆ ಅದು ಹಂಗೆ ಇರ್ತದೆ. ಅದರಿಂದ ರಕ್ತ ದಪ್ಪ ಆಗ್ತಾ ಹೋಗ್ತದೆ. ಆ ರಕ್ತ ದಪ್ಪ ಆದಾಗ ಮತ್ತೆ ಅದನ್ನ ತಿಳಿ ಮಾಡ್ಲಿಕ್ಕೆ ಬ್ಲಡ್ ಥಿನ್ನರ್ ಕೊಡ್ತಾರೆ. ಆ ಬ್ಲಡ್ ಥಿನ್ನರ್ ತಗೊಂಡಾಗ ಬ್ಲಡ್ ಕೆಮಿಸ್ಟ್ರಿ ಹಾಳಾಗಿ ಲಿವರು, ಕಿಡ್ನಿ, ಬ್ರೈನ್ ಎಲ್ಲ ತೊಂದರೆಗಳು ಆಗ್ತವೆ. ಅದಕ್ಕೆ BP ಔಷಧಿ ತಗೊಂಡವರು ಒಬ್ಬರು ಸುಸೂತ್ರವಾಗಿ ಸಾಯಲ್ಲ. BP ಶುಗರ್ ಔಷಧಿ ತಗೊಂಡವರು ಹಾರ್ಟ್ ಅಟ್ಯಾಕ್ ಆಗಿ, ಆಮೇಲೆ ಬ್ರೈನ್ ಹೆಮರೇಜ್ ಆಗಿ, ಲಕ್ವ ಹೊಡೆದು, ಮತ್ತೇನೋ ಒಂದು ಕಾಯಿಲೆ ಬಂದು ತುತ್ತಾಗಿ ಅವರು ತುಂಬಾ ನರಕ ಯಾತನೆಯನ್ನು ಅನುಭವಿಸಿ ಸಾಯ್ತಾರೆ. ಅದಕ್ಕಾಗಿ BP ಮತ್ತು ಶುಗರ್ ಅನ್ನ ನ್ಯಾಚುರಲ್ ಆಗಿ ರಿವರ್ಸ್ ಮಾಡ್ಕೊಳ್ಳೋ ಪದ್ಧತಿ ಅಂತ ಹೇಳಿದ್ರೆ, BP ಶುಗರ್ ಎರಡೂ ಇದ್ದವ್ರು ಏನ್ ಮಾಡ್ಬೇಕು, ನಾ ಶುಗರ್ಗೆ ಏನ್ ಮನೆ ಮದ್ದು ಹೇಳಿದ್ನಲ್ಲ ಅದೇ ಮನೆ ಮದ್ದನ್ನು ತಗೊಳ್ಳೋದ್ರಿಂದ BP ಶುಗರ್ ಎರಡೂ ರಿವರ್ಸ್ ಆಗ್ತವೆ. ಬರೀ BP ಅಷ್ಟೇ ಇದೆ ಅಂತ ಹೇಳಿದ್ರೆ ಅಂತವ್ರು ಏನ್ ಮಾಡ್ಬೇಕಂದ್ರೆ ಬಿಲ್ಪತ್ರೆ ಎಲೆ, ಅಶ್ವಗಂಧ, ಅದರ ಜೊತೆಗೆ ಗರಿಕೆ, ಆಮೇಲೆ ಅಮೃತ ಬಳ್ಳಿ, ಹಾಗೇನೆ ಅರ್ಜುನ. ಈ ಅರ್ಜುನ, ಅಶ್ವಗಂಧ ಇವೆಲ್ಲ ಗ್ರಂಥಿಗೆ ಅಂಗಡಿಲಿ ಸಿಗ್ತವೆ ಅಥವಾ ಆಯುರ್ವೇದಿಕ್ ಅಂಗಡಿಲಿ ಸಿಗ್ತವೆ. ಬಿಲ್ಪತ್ರೆ, ಕಾಳುಮೆಣಸು ಮತ್ತೆ ಇವೆಲ್ಲ ಅಮೃತ ಬಳ್ಳಿ ಇವೆಲ್ಲ ನಮ್ಮ ಮನೆಯ ಸುತ್ತಮುತ್ತಲು ಸಿಗ್ತವೆ. ಈ ಪದಾರ್ಥಗಳನ್ನ ಏನ್ ಮಾಡ್ಬೇಕು, ಒಣಗಿಸಿ ಪುಡಿ ಮಾಡ್ಕೋಬೇಕು. ಸಮ ಪ್ರಮಾಣದಲ್ಲಿ ಎಲ್ಲವನ್ನು ಸೇರಿಸ್ಕೋಬೇಕು. ಅದರಲ್ಲಿ ನೆಲನೆಲ್ಲಿ ಒಂದು ತಗೊಳ್ಳಿ, ನೆಲನೆಲ್ಲಿಯ ಪುಡಿಯನ್ನ ಮಾಡ್ಕೊಳ್ಳಿ. ಅದು ಸಮ ಪ್ರಮಾಣದಲ್ಲಿ. ಒಟ್ಟಿನಲ್ಲಿ 6 ಪದಾರ್ಥ ಆತು. ಇವುಗಳನ್ನ ಏನ್ ಮಾಡ್ಬೇಕು, ಬೆಳಗ್ಗೆ 1 ಚಮಚ, ಸಾಯಂಕಾಲ 1 ಚಮಚ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚನೆ ನೀರಿನಲ್ಲಿ ಸೇವನೆ ಮಾಡಿದ್ರೆ BP ರಿವರ್ಸ್ ಆಗುತ್ತೆ. ಇದು ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದು. ಜೊತೆಗೆ ಪ್ರಾಣಾಯಾಮ ಮಾಡಬೇಕು. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.